ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ದೆಹಲಿ ಸಂಸತ್ತಿನಿಂದ ರಾಂಚಿ ವಿಧಾನಸಭೆಯವರೆಗೆ ವಿದ್ಯಾರ್ಥಿ ರಂಗದ ಆಕ್ರೋಶ ಭುಗಿಲೆದಿದೆ. ಈ ಮಹಾ ರಣರಂಗದಲ್ಲಿ ರಾಜಕೀಯ ನಾಯಕರ ವಾಕ್ಸಮರದ ನಡುವೆ ನಿಜವಾದ ಅಭ್ಯರ್ಥಿಗಳ ಕಣ್ಣೀರು ಕಳೆದು ಹೋಗ್ತಾ ಇದೆಯಾ? ವರ್ಷಾನುಗಟ್ಟಲೆ ಓದಿದ ಯುವಕರ ಭವಿಷ್ಯ ಪರೀಕ್ಷಾ ಅಕ್ರಮದ ಕತ್ತಲಲ್ಲಿ ತಳ್ಳಲ್ಪಟ್ಟಿದೆಯಾ? ರಾಂಚಿಯ ಬೀದಿಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಹಿಂದೆ ಅಡಗಿರುವ ಅಸಲಿ ಸತ್ಯವೇನು? ಈ ಸಾಲು ಸಾಲು ಪರೀಕ್ಷಾ ಅಕ್ರಮಗಳು ಹಾಗೂ ರಾಜಕೀಯ ನಾಯಕರ ಡಬಲ್ ಗೇಮ್, ಈ ದೊಡ್ಡ ವಿವಾದದ ಕಂಪ್ಲೀಟ್ ಇನ್ ಡೆಪ್ತ್ ರಿಪೋರ್ಟ್ ನೋಡೋಣ ಎಳೆಯಾಗಿ. ಒಂದು ಕಡೆ ವರ್ಷಗಟ್ಟಲೆ ಹಗಲಿರುಳು ಓದಿ ಸರ್ಕಾರಿ ಉದ್ಯೋಗದ ಕನಸು ಹೊತ್ತ ಲಕ್ಷಾಂತರ ಯುವಕರು, ಮತ್ತೊಂದು ಕಡೆಗೆ ಸಂಪೂರ್ಣವಾಗಿ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿರುವಂತಹ ಅಭ್ಯರ್ಥಿಗಳು. ರಾಂಚಿಯ ಬೀದಿಗಳಲ್ಲಿ ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ಕೂಗ್ತಾ ಇದ್ರೆ, ದೆಹಲಿಯ ಸಂಸತ್ನಲ್ಲಿ ಅದೇ ವಿದ್ಯಾರ್ಥಿಗಳ ಕಣ್ಣೀರನ್ನ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವ ಕಸರತ್ತು ನಡೀತಾನೆ ಇದೆ. ಇದು ಕೇವಲ ಒಂದು ಪರೀಕ್ಷೆಯ ವಿವಾದವಲ್ಲ, ಇದು ಭಾರತದ ಯುವಜನತೆಯ ನಂಬಿಕೆ ಮತ್ತು ನೈತಿಕತೆಯ ಮೇಲಾದ ದೊಡ್ಡ ಆಘಾತ. ಜಾರ್ಖಂಡ್ನಲ್ಲಿ ಉರಿದೇಳುತ್ತಿರುವಂತಹ ಈ ವಿದ್ಯಾರ್ಥಿ ಹೋರಾಟದ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಮೊದಲು ಎರಡು ಪ್ರಮುಖ ಸಂಸ್ಥೆಗಳನ್ನ ನೋಡಲೇಬೇಕು. ಒಂದು JPSC ಅಂದ್ರೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಮತ್ತೊಂದು JSSC ಅಂದ್ರೆ ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ರಾಜ್ಯದ ಅತ್ಯುನ್ನತ ಹುದ್ದೆಗಳನ್ನು ಭರ್ತಿ ಮಾಡುವ ಈ ಎರಡು ಸಂಸ್ಥೆಗಳ ವಿಶ್ವಾಸಾರ್ಹತೆ ಈಗ ತಳಹಿಡಿದಿದೆ. ಪರೀಕ್ಷೆ ನಡೆಸುವಂತಹ ಸಂಸ್ಥೆಯ ಮೇಲೆಯೇ ನಂಬಿಕೆ ಹೊರಟು ಹೋದರೆ ಗೆದ್ದ ಅಭ್ಯರ್ಥಿಯ ಅರ್ಹತೆಯ ಮೇಲೆಯೂ ಕೂಡ ಕಪ್ಪು ಚುಕ್ಕಿ ಬೀಳ್ತಾ ಇದೆ. ಏಪ್ರಿಲ್ನಲ್ಲಿ ನಡೆದಂತಹ JPSC 14ನೇ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಪರೀಕ್ಷೆಯ ಸುತ್ತಲೂ ಕೂಡ ಇಂಥದ್ದೇ ಸಾಲು ಸಾಲು ಅನುಮಾನಗಳು ಎದ್ದವು. ಬೇಡಿಕೆಗಳೇನು? ವೀಕ್ಷಕರಂದ ಹಾಗೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಬೇಡಿಕೆ ಏನು ಅನ್ನೋ ಬಗ್ಗೆ ನೋಡ್ತಾ ಹೋದ್ರೆ, ವಿದ್ಯಾರ್ಥಿಗಳು 3 ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಪ್ರಕರಣದ ತನಿಖೆ CBIಗೆ ವಹಿಸುವಂತೆ ಬಿಗಿಪಟ್ಟು ಹಿಡಿದಿದ್ದಾರೆ. ಕೇಂದ್ರೀಯ ಸಂಸ್ಥೆಯ ತನಿಖೆ ನಡೀಬೇಕು, CID ಬದಲು CBIಗೆ ವಹಿಸಬೇಕು ಅಂತ ಆಗ್ರಹ ಜೋರಾಗಿದೆ. ಇನ್ನು ವಿವಾದಾತ್ಮಕ ಪರೀಕ್ಷೆಗಳ ರದ್ದತಿಗೆ ಆಗ್ರಹಿಸಿದ್ದಾರೆ. ಮೌಲ್ಯಮಾಪನದಲ್ಲಿ ಸಂಪೂರ್ಣ ಪಾರದರ್ಶಕತೆ ಸ್ಥಾಪನೆಯಾಗುವವರೆಗೆ ಈ ಮೊದಲಿನ ಪರೀಕ್ಷೆಯ ಪರಿಗಣಿಸದಂತೆ ಬೇಡಿಕೆ ಇಟ್ಟಿದ್ದಾರೆ. ಹೀಗೆ ಒಂದು ಕಡೆಗೆ ವಿದ್ಯಾರ್ಥಿ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಎಚ್ಚೆತ್ತ ಆಡಳಿತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ನೇಮಿಸಲಾಗಿದೆ. ವಿವಾದವು ಕಾವು ಪಡೆದುಕೊಳ್ತಾ ಇದ್ದಂತೆ JPSC ಅಧ್ಯಕ್ಷರಾಗಿದ್ದ ಮಾಜಿ ಮುಖ್ಯ ಕಾರ್ಯದರ್ಶಿ LK ಯಂಗ್ಟೆ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ಸ್ವತಂತ್ರ ತನಿಖೆಗೆ ಅನುಕೂಲವಾಗಲಿ ಅಂತ ಅವರು ಹೇಳಿದ್ರು. ಅವರ ನಿರ್ಗಮನ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಅನುಮಾನವನ್ನ ದ್ವಿಗುಣಗೊಳಿಸಿದೆ. ಇನ್ನು JSSC CGL ಪರೀಕ್ಷೆಯೂ ಕೂಡ ಅದರ ಕಥೆಯು ಬೇರೇನೂ ಇಲ್ಲ. ಇಲ್ಲೂ ಕೂಡ ಪೇಪರ್ ಲೀಕ್ ಆರೋಪ ಕೇಳಿಬಂತು. ಆದರೆ ಹೈಕೋರ್ಟ್ ತನಿಖಾ ದಾಖಲೆಗಳ ಪ್ರಕಾರ ಮೂಲ 150 ಪ್ರಶ್ನೆಗಳ ಪೇಪರ್ ಸಂಘಟಿತವಾಗಿ ಲೀಕ್ ಆಗಿದೆ ಅನ್ನೋದಕ್ಕೆ ಸೂಕ್ತ ಸಾಕ್ಷ್ಯ ಸಿಕ್ಕಿಲ್ಲ. ಬದಲಿಗೆ ಪ್ರಶ್ನೆ ಪತ್ರಿಕೆ ಕೊಡ್ತೇವೆ ಅಂತ ಹೇಳಿ ಹಣ ವಸೂಲಿ ಮಾಡಿದ ಲಂಚ ಜಾಲದ ಸಾಕ್ಷಿ ಸಿಕ್ಕಿದೆ. ಪೇಪರ್ ಲೀಕ್ ಬೇರೆ, ಪೇಪರ್ ಕೊಡ್ತೀವಿ ಅಂತ ಮಾಡಿದ ವಂಚನೆ ಬೇರೆ. ಆದರೆ ಅಭ್ಯರ್ಥಿಗಳ ಪ್ರಶ್ನೆ ಸರಳವಾಗಿದೆ. ವ್ಯವಸ್ಥೆಯ ಮೇಲೆ ಅನುಮಾನ ಮೂಡಿದ ಮೇಲೆ ನಾವು ಈ ಫಲಿತಾಂಶವನ್ನ ನಂಬುವುದಾದ್ರೂ ಹೇಗೆ? ಇದೇ ಈಗ ಬಹುದೊಡ್ಡ ಪ್ರಶ್ನೆಯಾಗಿದೆ. ಈ ವಿವಾದದ ಅತ್ಯಂತ ಸೂಕ್ಷ್ಮ ಭಾಗ OMR ಶೀಟ್. ಕಡಿಮೆ ಪ್ರಶ್ನೆಗಳಿಗೆ ಉತ್ತರಿಸಿದವರಿಗೂ ಕೂಡ ಹೆಚ್ಚಿನ ಅಂಕ ಬಂದಿದೆ, ಉತ್ತರ ಪತ್ರಿಕೆಯ ಮೌಲ್ಯಮಾಪನದಲ್ಲಿ ತಾರತಮ್ಯವಾಗಿದೆ ಎಂಬ ಗಂಭೀರ ಆರೋಪಗಳನ್ನು ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ತನ್ನ OMR ಶೀಟ್ ಪಾರದರ್ಶಕವಾಗಿ ನೋಡಲು ಅವಕಾಶ ಸಿಗದಿದ್ದರೆ ಮೆರಿಟ್ ಎಂಬ ಮಾತು ಎಲ್ಲಿ ಉಳಿಯುತ್ತದೆ?
ಇನ್ನು ಇದೇ ಕಾರಣಕ್ಕೆ ಈಗ ವಿದ್ಯಾರ್ಥಿಗಳು ನಮಗೆ ರಾಜ್ಯ ಸರ್ಕಾರದ ಸಿಐಡಿ ತನಿಖೆ ಬೇಡ, ನಮಗೆ ಕೇಂದ್ರದ ಸಿಬಿಐ ತನಿಖೆ ಬೇಕು ಅಂತ ಬೀದಿಗಿಳಿದಿದ್ದಾರೆ. ಆರೋಪ ಇರುವುದೇ ರಾಜ್ಯ ಸರ್ಕಾರದ ನೇಮಕಾತಿ ಸಂಸ್ಥೆಯ ಮೇಲೆ. ಹಾಗಿರುವಾಗ ರಾಜ್ಯದ ಅಧೀನದಲ್ಲಿರುವಂತಹ ಪೊಲೀಸರು ನ್ಯಾಯ ಒದಗಿಸ್ತಾರೆಯೇ ಎಂಬುದನ್ನು ಅಭ್ಯರ್ಥಿಗಳು ನೇರ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಪ್ರತಿಯೊಂದಕ್ಕೂ ಸಿಬಿಐ ಯಾಕೆ ಹೀಗಂತ ಪ್ರಶ್ನೆ ಮಾಡುವ ಮೂಲಕ ಸಿಐಡಿ ತನಿಖೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ಆಗಸ್ಟ್ 10 ರಾಂಚಿಯ ಬೀದಿಗಳು ನಿಜವಾದ ರಣರಂಗವಾಗಿ ಮಾರ್ಪಟ್ಟವು. ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ವಿಧಾನಸಭೆಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಲಾಠಿ ಬೀಸಿದರು. ನೀರಿನ ಫಿರಂಗಿ, ಅಶ್ರುವಾಯು ಸಿಡಿಯಿತು, ರಕ್ತ ಹರಿಯಿತು. ಯುವಕರ ಮೇಲಿನ ಈ ಬಲಪ್ರಯೋಗ ವಿವಾದವನ್ನ ಕಾಡ್ಗಿಚ್ಚಿನಂತೆ ಹಬ್ಬಿಸಿತು. ಈ ಬೆಂಕಿ ತಕ್ಷಣವೇ ದೆಹಲಿಯ ಸಂಸತ್ತಿಗೂ ಕೂಡ ತಲುಪಿತು. ದೆಹಲಿಯಲ್ಲಿ ವಿದ್ಯಾರ್ಥಿ ಹೋರಾಟದ ಪರವಾಗಿ ಮಾತನಾಡುವಂತಹ ಕಾಂಗ್ರೆಸ್ ಜಾರ್ಖಂಡ್ನಲ್ಲಿ ತನ್ನದೇ ಮೈತ್ರಿ ಸರ್ಕಾರ ಯುವಕರ ಮೇಲೆ ಲಾಠಿ ಬೀಸಿದಾಗ ಯಾಕೆ ಮೌನವಾಗಿದೆ ಅಂತ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಇನ್ನು ರಾಹುಲ್ ಗಾಂಧಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ರಾಂಚಿಯ ಲಾಠಿ ಚಾರ್ಜ್ಗೆ ರಾಹುಲ್ ಗಾಂಧಿ ಉತ್ತರವನ್ನ ನೀಡಲಿ ಅಂತ ತಿರುಗೇಟು ನೀಡಿದ್ದಾರೆ. ಜಾರ್ಖಂಡ್ನಲ್ಲಿ ಜೆಎಂಎಂ ಜೊತೆ ಅಧಿಕಾರ ಹಂಚಿಕೊಂಡಿರುವಂತಹ ಕಾಂಗ್ರೆಸ್ಗೆ ಈಗ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿದರೆ ರಾಂಚಿಯಲ್ಲಿ ತನ್ನದೇ ಮೈತ್ರಿ ಸರ್ಕಾರದ ಪೊಲೀಸ್ ಕ್ರಮವನ್ನು ಸಮರ್ಥಿಸಿಕೊಳ್ಳಲಾಗದಂತಹ ಸ್ಥಿತಿ ಇದೆ. ಕಾಂಗ್ರೆಸ್ನ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ದಾಳಿ ಚುರುಕುಗೊಳಿಸಿದೆ. ಆದರೆ ಈ ರಾಜಕೀಯ ಹಗ್ಗ ಜಗ್ಗಾಟದ ನಡುವೆ ಎಲ್ಲರೂ ಕೂಡ ಮರೆಯುತ್ತಿರುವುದು ಒಂದೇ ವಿಷಯ, ಅದುವೇ ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗೆ ಬಿಜೆಪಿಯ ಉದ್ಯೋಗ ಕೂಡ ಬೇಕಿಲ್ಲ, ಕಾಂಗ್ರೆಸ್ ಅಥವಾ ಜೆಎಂಎಂ ನೀಡುವಂತಹ ಉದ್ಯೋಗ ಕೂಡ ಬೇಕಿಲ್ಲ. ಅವನಿಗೆ ಬೇಕಿರುವುದು ತಾನು ಹಗಲಿರುಳು ಕಷ್ಟಪಟ್ಟು ಓದಿದ ಪರೀಕ್ಷೆಗೆ ಸಿಗಬೇಕಾದಂತಹ ನ್ಯಾಯಸಮ್ಮತ ಫಲಿತಾಂಶ. ಜಾರ್ಖಂಡ್ನ ಈ ಸುದೀರ್ಘ ಹೋರಾಟ ಈಗ ಒಂದು ವಿಚಿತ್ರ ಘಟ್ಟದಲ್ಲಿದೆ. ವಿದ್ಯಾರ್ಥಿಗಳು ಪರೀಕ್ಷಾ ಅಕ್ರಮದ ವಿರುದ್ಧವಾಗಿ ಹೋರಾಡ್ತಾ ಇದ್ರೆ, ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದೆ. ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಸೆಡ್ಡು ಹೊಡೆದರೆ, ಜೆಎಂಎಂ ತನ್ನ ಕುರ್ಚಿ ಉಳಿಸಿಕೊಳ್ಳಲು ಹೆಣಗಾಡ್ತಾ ಇದೆ. ತನಿಖೆ ಸಿಐಡಿಯಿಂದಾಗಲಿ, ಎಸ್ಐಟಿಯಿಂದಾಗಲಿ ಅಥವಾ ಸಿಬಿಐಯಿಂದಾಗಲಿ ಯುವಕರಿಗೆ ಬೇಕಾಗಿರುವುದು ತನಿಖೆಯ ಸಂಸ್ಥೆಯ ಹೆಸರಲ್ಲ, ನಂಬಬಹುದಾದ ಸತ್ಯ. ರಾಜಕೀಯ ಸಮರಗಳು ಬರುತ್ತವೆ, ಹೋಗ್ತವೆ, ಸರ್ಕಾರಗಳು ಬದಲಾಗುತ್ತವೆ. ಆದರೆ ಪರೀಕ್ಷೆಯೊಂದರ ವಿಶ್ವಾಸಾರ್ಹತೆ ಕುಸಿದು ಹೋದರೆ ಅದು ಇಡೀ ದೇಶದ ಯುವ ಪೀಳಿಗೆ ಭವಿಷ್ಯವನ್ನೇ ಅಂಧಕಾರಕ್ಕೆ ದೂಡುತ್ತದೆ. ರಾಂಚಿಯಿಂದ ದೆಹಲಿಯವರೆಗೆ ಕೇಳಿಸುತ್ತಿರುವಂತಹ ಈ ಧ್ವನಿಗೆ ಅಂತಿಮ ನ್ಯಾಯ ಸಿಗುವುದೇ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಪುನ್ನ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಪೇಪರ್ ಲೀಕ್ ಅನ್ನೋದು ಕೇವಲ ಈಗ ಆಯ್ತಾ ಅಂತಂದರೆ ಉತ್ತರ ಬಹಳ ಸ್ಪಷ್ಟವಾಗಿದೆ, ಹಿಂದೆ ಕೂಡ ಆಗಿದೆ. ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮಾತ್ರ ಅಂತಂದರೆ ಬೋರ್ಡ್ ಎಕ್ಸಾಮ್ಗಳಲ್ಲೂ ಕೂಡ ಆಗಿದ್ದು ಉದಾಹರಣೆ ಇದೆ. ಆದರೆ ಬಹುಶಃ ಈಗ ಈ ಪರೀಕ್ಷಾ ಅಕ್ರಮಗಳು ಹಾಗೆ ಶುದ್ಧ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ನಡೆಸ್ತಾ ಇರುವ ಪ್ರತಿಭಟನೆಗೆ ಸಿಕ್ಕಿರುವ ಗಮನ ಹಾಗೆ ಮನ್ನಣೆ, ಹಾಗೆ ರಾಜಕೀಯ ಪ್ರಾತಿನಿಧ್ಯ ಅಥವಾ ರಾಜಕೀಯ ಒಂದು ರೀತಿಯಲ್ಲಿ ಬ್ಯಾಕ್ ಸಪೋರ್ಟ್, ಬಹುಶಃ ಇದು ಇಡೀ ವಿದ್ಯಾರ್ಥಿ ಹೋರಾಟ ಹಾಗೆ ಪರೀಕ್ಷಾ ಅಕ್ರಮಗಳಿಗೆ ಒಂದು ಹೊಸ ಆಯಾಮ ಕೊಡ್ತಿದ್ಯಾ ಅಂತ ಹೇಳಿ. ಖಂಡಿತ ಸ್ಮಿತಾ, ನೋಡಿ, ಜಾರ್ಖಂಡ್ನಲ್ಲಿ ಆಗ್ತಾ ಇರೋದು ಇವತ್ತು ನೆನ್ನೆಲ್ಲ 19ನೇ ದಿನ. ಇವತ್ತಿಗೆ ವಿದ್ಯಾರ್ಥಿ ಪ್ರತಿಭಟನೆ 19ನೇ ದಿನ. 19 ದಿನಗಳಲ್ಲಿ ಈಗ ಸರ್ಕಾರ ಕೂಡ ಸಾಕಷ್ಟು ಬಗ್ಗಿದೆ, ಯಾಕಂದರೆ ಅನಿವಾರ್ಯ ಕೂಡ ಸರ್ಕಾರಕ್ಕೆ. ಹಾಗೆ ನೆಗ್ಲೆಕ್ಟ್ ಮಾಡಲಿಕ್ಕೂ ಬರೋದಿಲ್ಲ ವಿದ್ಯಾರ್ಥಿ ಪ್ರತಿಭಟನೆಯನ್ನು, ವಿದ್ಯಾರ್ಥಿ ಹೋರಾಟವನ್ನು. ಯಾಕಂದರೆ ನೀವು ಜಾರ್ಖಂಡ್ನ ಟೋಟಲ್ ವೋಟರ್ಸ್ ತೆಗೆದುಕೊಂಡ್ರೆ ಮೋರ್ ದ್ಯಾನ್ 60% ಆರ್ ಯೂತ್, ಅಂದರೆ ಯುವ ಮತದಾರರ ಸಂಖ್ಯೆ 60%ಕ್ಕೂ ಹೆಚ್ಚಿದೆ. ಹೀಗಿರುವಾಗ ಹೇಗೆ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಮತ್ತು ನೋಡಿ ಏನಾಗ್ತಾ ಇದೆ ಅಲ್ಲಿ, ನಿರಂತರವಾಗಿ ಅವರು ಬೇಡಿಕೆ ಇಟ್ಟಿರೋದೇನು, CBI ತನಿಖೆ ಆಗಬೇಕು ಈ ವಿಚಾರವಾಗಿ ಅಂತ. JPSC ಮತ್ತು JSSC ಎರಡನ್ನೂ ಕೂಡ ಎಕ್ಸಾಮ್ನ ರದ್ದು ಮಾಡಿ ಮರುಪರೀಕ್ಷೆ ಮಾಡುವ ಘೋಷಣೆಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅಂದರೆ, ನೀವು CBI ತನಿಖೆ ಮಾಡಿಸ್ಬೇಕು ಅಂತ. ಯಾಕಂದರೆ ಅಲ್ಲಿನ ರಾಜ್ಯ ಸರ್ಕಾರ CID ತನಿಖೆ ಕೊಟ್ಟಿದೆ. ಸೊ ಈಗ ಬಂದ ಮತ್ತೊಂದು ಅಪ್ಡೇಟ್ ಏನಂದರೆ, CID ತನಿಖೆಯ ಜೊತೆಗೆ ED ತನಿಖೆಯನ್ನು ಕೂಡ ಪರಿಶೀಲಿಸ್ತಾ ಇದೆ. ಯಾಕೆ ಪ್ರತಿಯೊಂದಕ್ಕೂ CBI ಅಂತ ಯಾಕೆ ಕೇಳ್ತೀರಿ ಅನ್ನೋಂಥ ಪ್ರಶ್ನೆಯನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇದೆ ಅಂತ. ಬಟ್ ಇದನ್ನು ನೀವು ಪೊಲಿಟಿಕಲಿ ನೋಡೋದಾದರೆ,
ಈಗ CJP ಹೋರಾಟ ಆದಾಗ ಕಾಂಗ್ರೆಸ್ ಬೀದಿಗಿಳಿದು ಅಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ, ಅದನ್ನೇ ಈಗ BJP ಅಸ್ತ್ರ ಮಾಡ್ಕೊಂಡಿದೆ ಸಹಜವಾಗಿ ಸಂಸತ್ತಿನಲ್ಲಿ. ಏನು ಕೇಳ್ತಾ ಇದ್ದಾರೆ ಅವರು, ಅಮಿತ್ ಶಾ ಅವರು ಬಂದು ಉತ್ತರ ಕೊಡಬೇಕು ಅಂತ ಹೇಳಿ. ಹೀಗಿರುವಾಗ ನೀವು ಜಾರ್ಖಂಡ್ನ ಬೀದಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿದ್ರಲ್ಲ, ಅದನ್ನ ಯಾಕೆ ಸಮರ್ಥನೆ ಮಾಡ್ಕೊಳ್ತೀರಿ? ಸಹಜವಾದಂಥ ಅತ್ಯಂತ ಸ್ವಾಭಾವಿಕವಾದ ಪ್ರಶ್ನೆ, ರಾಜಕೀಯವಾಗಿ ಕೂಡ ಚರ್ಚೆಗೆ ಆಸ್ಪದವನ್ನು ಕೊಡ್ತಾ ಇದೆ. ಅಲ್ಲೂ ಕೂಡ ಉಪವಾಸ ನಡೀತಾ ಇದೆ, ಅಲ್ಲೂ ಕೂಡ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಅಂದರೆ ಆ ಹೋರಾಟಕ್ಕೂ ಈ ಹೋರಾಟಕ್ಕೂ ಮೇಲ್ನೋಟಕ್ಕೆ ಹಲವು ಸಾಮ್ಯತೆ ಇರುವಾಗ ನೀವು ಡಬಲ್ ಸ್ಟ್ಯಾಂಡರ್ಡ್ ಹೇಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ BJP ಕೇಳ್ತಾ ಇದೆ. ಬಹುಶಃ BJPಗೆ ಇದು ಸಂಸತ್ನಲ್ಲಿ ಅಸ್ತ್ರ ಆಗ್ತಾ ಇದೆ. ಒಂದು ಮೂಲದ ಮಾಹಿತಿಯ ಪ್ರಕಾರ BJP ಸಂಸದರೇ ಈ ವಿಚಾರವನ್ನು ಪ್ರಸ್ತಾವ ಮಾಡಿ, ಅಂದರೆ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಅವರೇ ಹೋರಾಟದ ಹಾದಿಯನ್ನು ಹಿಡಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆಯೂ ಕೂಡ ಇದೆ. ಸಾಮಾನ್ಯವಾಗಿ ಆಡಳಿತ ಪಕ್ಷ ಸದನದಲ್ಲಿ ಹೋರಾಟಕ್ಕೆ ಇಳಿಯೋದಿಲ್ಲ, ಆ ಹಂತಕ್ಕೂ ಕೂಡ ಹೋಗ್ಬೋದು. ಏನಾದರೂ ಕಾಂಗ್ರೆಸ್ ತನ್ನ ಈಗ ಕಲಾಪ ನಡೆಸಲಿಕ್ಕೆ ಬಿಡ್ತಾ ಇಲ್ವಲ್ಲ, ಆ ನಿಲುವನ್ನು ಬದಲಿಸ್ಕೊಳ್ಳದೆ ಹೋದರೆ ಅಂಥದ್ದೊಂದು ಬೆಳವಣಿಗೆಗೂ ಕೂಡ ಸಂಸತ್ ಸಾಕ್ಷಿ ಆಗ್ಬೋದು ಅನ್ನುವಂಥ ಸಾಧ್ಯತೆಗಳು ಕೂಡ ಕಣ್ಣೆದುರಿಗೆ ಇದೆ. ಬಹುಶಃ ನೋಡಿ, ಕರ್ನಾಟಕಕ್ಕೂ ಕೂಡ ಇದು ಕನೆಕ್ಟ್ ಆಗುತ್ತೆ. ಈಗ KPSCಯ ಹೋರಾಟವನ್ನು ನಾವು ನೋಡಿದ್ದೀವಿ. ನೆಕ್ಸ್ಟ್ ಪ್ಯಾಕೇಜಲ್ಲಿ ಅದೇ ಡೀಟೇಲ್ಸ್ನ ನಾವು ಕೊಡ್ತಾ ಇದ್ದೀವಿ ಸ್ಮಿತಾ. KPSCಯಲ್ಲಿ ಏನೆಲ್ಲ ಹಗರಣ ಆಯಿತು, ಏನೆಲ್ಲ ಪರೀಕ್ಷಾ ಅಕ್ರಮಗಳಾಯಿತು ನೋಡಿ. ಒಂದು ಪೇಪರ್ ಲೀಕ್ ಅನ್ನೋದು ಸಿಸ್ಟಮ್ಮೇ ಶೇಕ್ ಆಗೋ ಹಾಗೆ ಮಾಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಅಂದರೆ ಇದು 80ರ ದಶಕದಲ್ಲಿ ಭಾಳ ಚರ್ಚೆಯಲ್ಲಿ ಇದ್ದಿದ್ದೇನು ಗೊತ್ತಾ, ಯುವಶಕ್ತಿ ಬೀದಿಗಿಳಿದ್ರೆ ಸರ್ಕಾರವನ್ನೇ ಬೀಳಿಸಬಲ್ಲರು ಅನ್ನೋದು. ಯಾಕೆ ಅವಾಗಿತ್ತು ಅಂದರೆ, ಆಗ ವಿದ್ಯಾರ್ಥಿ ಚುನಾವಣೆಗಳಾಗ್ತಾ ಇತ್ತು, ವಿದ್ಯಾರ್ಥಿ ಸಂಘಟನೆಗಳು ಭಾಳ ಆಕ್ಟಿವ್ ಆಗಿತ್ತು. ಬಟ್ ಇವತ್ತಿಗೆ ಸ್ಮಿತಾ, ನೀವು ಕಾಲೇಜಿಗೆ ಸೇರಬೇಕಿದ್ರೆ ಬರ್ಕೊಡ್ಬೇಕು ಮೊದಲೇ ಒಂದು ಶರ ಬರ್ಸ್ಕೋತಾರೆ ಅವರು. ಏನಂತ, ನಾನು ಯಾವುದೇ ವಿದ್ಯಾರ್ಥಿ ಸಂಘವನ್ನು ಕಟ್ಟೋದಿಲ್ಲ, ವಿದ್ಯಾರ್ಥಿ ಚುನಾವಣೆಗಳಲ್ಲಿ ಭಾಗವಹಿಸೋದಿಲ್ಲ ಅಂಥೇಳಿ. ಯಾವಾಗ ವೀರೇಂದ್ರ ಪಾಟೀಲ್ರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ, KH ರಂಗನಾಥ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿ ಚುನಾವಣೆಗಳನ್ನ ಬ್ಯಾನ್ ಮಾಡ್ತಾರೆ. ಅದಾದ ನಂತರ ಅದರ ಫೋರ್ಸ್ ಹೊರನೋಟಕ್ಕೆ ಕಡಿಮೆ ಆಗಿದ್ದು, ಒಳಗಿದ್ದೇ ಇತ್ತದು. ಈಗ ನೋಡಿ, ಅಧಿಕೃತವಾಗಿಯೇ ಈಗ ಸಚಿವ ಸಂಪುಟ ಒಂದು ತೀರ್ಮಾನ ತೆಗೆದುಕೊಂಡಿದೆ ಕರ್ನಾಟಕದಲ್ಲಿ, ಮತ್ತೆ ವಿದ್ಯಾರ್ಥಿ ಚುನಾವಣೆಗಳನ್ನ, ವಿದ್ಯಾರ್ಥಿ ಸಂಘಗಳನ್ನ ಕಾಲೇಜುಗಳಲ್ಲಿ ಮರುಪ್ರಾರಂಭ ಮಾಡಬೇಕು ಅನ್ನುವಂಥ ಅಧಿಕೃತವಾದಂಥ ತೀರ್ಮಾನ ಸಚಿವ ಸಂಪುಟದಲ್ಲಾಗಿದೆ. ಅಂದರೆ ವಿದ್ಯಾರ್ಥಿ ಸಂಘಟನೆಗಳು, ವಿದ್ಯಾರ್ಥಿ ಹೋರಾಟ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಕೇವಲ ಕೃತಕ ಅಲ್ಲ, ಸ್ವಾಭಾವಿಕವಾಗಿಯೂ ಆಗ್ತಾ ಇದೆ ಅನ್ನೋದನ್ನ ಮನಗಂಡೆ ಸರ್ಕಾರ ಕೂಡ ಅಂಥದ್ದೊಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥ ಸಾಧ್ಯತೆ ಇದೆ. ಅದರ ಇಂಪ್ಯಾಕ್ಟ್ ಏನಾಗುತ್ತೆ ನಾವು KPSCಯಲ್ಲಿ ನೋಡಿದ್ದೇವೆ. ನೆಕ್ಸ್ಟ್ ಪ್ಯಾಕೇಜ್ ನಂತರ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ಮಿತಾ. ನಿಜ, ಈ ರಾಜಕೀಯ ಆಯಾಮದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರಿ. ಈಗ ಒಂದು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂತರ್ ಮಂತರ್ನಲ್ಲಿ ಆದ ಪ್ರತಿಭಟನೆ, ಅದಾದ ನಂತರದಲ್ಲಿ ನಡೀತಾ ಇರುವ ಜಾರ್ಖಂಡ್ನ ಪ್ರತಿಭಟನೆ, ಇಲ್ಲಿ ಯಾವ ಪಕ್ಷ ಆಡಳಿತದಲ್ಲಿ ಕೇಂದ್ರದಲ್ಲಿ ಇದೆಯೋ ಜಾರ್ಖಂಡ್ನಲ್ಲಿ ವಿರೋಧ ಪಕ್ಷ. ಸೊ ಈ ಆರೋಪ ಪ್ರತ್ಯಾರೋಪಗಳು, ಹಾಗೆ ಸರ್ಕಾರ ಸರಾಗವಾಗಿ ನಡಿಲಿಕ್ಕೆ ಬೇಕಾದ ಹಾಗೆ ಅಧಿವೇಶನಗಳು ಸರಾಗವಾಗಿ ನಡಿಬೇಕಾದ ಪರಿಸ್ಥಿತಿಯನ್ನ ತಲೆ ಕೆಳಗೆ ಮಾಡೋ ಪ್ರಯತ್ನಗಳು ಎರಡೂ ಕಡೆ ಆಗ್ತಾ ಇದೆ ಅಂತ. ನಿಜ ಸ್ಮಿತಾ, ನೋಡಿ ಏನಾಗ್ತಾ ಇದೆ, ಸಂಸತ್ತಿನಲ್ಲಿ ಅದರಲ್ಲೂ ಅಧಿವೇಶನದ ಸಂದರ್ಭಗಳಲ್ಲಿ ಸಹಜವಾಗಿ ವಿರೋಧ ಪಕ್ಷಗಳು ಒಂದು ಅಸ್ತ್ರವನ್ನು ಮಾಡಿಕೊಳ್ಳುತ್ತೆ. ಈ ಬಾರಿ ಏನು ಮಾಡ್ತು ಕಾಂಗ್ರೆಸ್ ಅತ್ಯಂತ ಪ್ರಧಾನ ಅಸ್ತ್ರ, ಪ್ರಮುಖ ಅಸ್ತ್ರ ಮಾಡಿಕೊಂಡಿದ್ದೆ ಪೇಪರ್ ಲೀಕ್, ನೀಟ್ ಎಕ್ಸಾಮ್, ಅದರ ಅಕ್ರಮ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಹೋಗಿ ಬೀದಿಯಲ್ಲಿ ಕೂತ್ಕೊಂಡ್ರು. ಆದರೆ ಯಾವಾಗ ಜಾರ್ಖಂಡ್ನ ವಿಚಾರ ಬಂತು, ಏನಿತ್ತು ಅವರ ಉತ್ತರ? ಒಂದು ಟ್ವೀಟ್, ಅದನ್ನು ಬಿಟ್ಟು ಬೇರೆ ಉತ್ತರ ಇಲ್ಲ. ಸಹಜವಾಗಿ ಇದು ಕ್ವಶನಬಲ್ ಅಲ್ವಾ, ಪ್ರಶ್ನಾರ್ಹ ಅಲ್ವಾ? ಯಾರು ಉತ್ತರಾತೀತರಲ್ವಲ್ಲ, ವಿರೋಧ ಪಕ್ಷದಲ್ಲಿ ಇದ್ದ ಕೂಡಲೇ ಅವರು ಉತ್ತರದಾಯಿತು ಇಲ್ಲ ಅಂತ ಅಲ್ಲ. ನಿಜ, ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ಇದ್ಮೇಲೆ, ಒಂದು ಆಡಳಿತ ಅಂತ ಇದ್ಮೇಲೆ, ಒಂದು ಸರ್ಕಾರ ಅಂತ ಇದ್ಮೇಲೆ ಅವ್ರದ್ದು ಸ್ವಾಭಾವಿಕವಾದಂಥ ಉತ್ತರದಾಯಿತು. ಆದರೆ ವಿರೋಧ ಪಕ್ಷದವರು ತಮ್ಮ ನಿಲುವನ್ನೇ ಬಿಟ್ಟು, ನಂದು ದೆಹಲಿಯಲ್ಲಿ ಒಂದು ನಿಲುವು, ಜಾರ್ಖಂಡ್ನಲ್ಲಿ ಮತ್ತೊಂದು ನಿಲುವು ಅಂತ ಹೇಗಾಗುತ್ತೆ? ಒಂದೇ ವಿಚಾರ, ಒಂದೇ ಹೋರಾಟ, ಅದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು, ಅಂಥದ್ದೇ ಎಕ್ಸಾಮ್ ಇಲ್ಲೂ ಕೂಡ ಅಕ್ರಮ ನಡೆದಿರುವಂಥದ್ದು. ಹೀಗಿರುವಾಗ ಅದು ಹೇಗೆ ಎರಡೆರಡು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದೇ ಈಗ ಚರ್ಚೆಗೆ ಕೇಂದ್ರ ಬಿಂದು ಆಗಿರೋದು. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಸಂಸತ್ತಲ್ಲಿ ನಿಂತು ಅಮಿತ್ ಶಾ ಅವರ ಉತ್ತರವನ್ನು ಬಯಸುವಾಗ ಯಾವ CJPಯ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು ಅಂಥೇಳಿ ಅವರು ಇನ್ನೂ ಹಲವೆಲ್ಲ ಆರೋಪಗಳಿದೆ. ಅದಕ್ಕಿಂತಲೂ ಭೀಕರವಾದಂಥ ದೃಶ್ಯಗಳು ಜಾರ್ಖಂಡ್ನಿಂದ ಬಂದಿದೆ. ಒಂದೆರಡು ದೃಶ್ಯಗಳಲ್ಲ, ಅದು ಸರಣಿ ದೃಶ್ಯಗಳು. ಹಾಗಾದರೆ ಅದು ಕಣ್ಣಿಗೆ ಬಿದ್ದಿಲ್ವಾ? ಇದೇ ರಾಹುಲ್ ಗಾಂಧಿ ಸಂಸತ್ ಮುಂದೆ ನಿಂತ್ಕೊಂಡು ಫೋಟೋಗಳನ್ನ ತೋರಿಸಿದ್ರು, ಯಾವ್ಯಾವ ರೀತಿ ಲಾಠಿ ಚಾರ್ಜ್ ಆಗಿದೆ, ಯಾವ್ಯಾವ ರೀತಿ ಹಲ್ಲೆ ಆಗಿದೆ ಅಂತೇಳಿ. ವಿದ್ಯಾರ್ಥಿಗಳನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಅವರ ಶರ್ಟನ್ನು ಬಿಚ್ಚಿ ತೋರಿಸಿದ್ರು, ನೋಡಿ ಇಲ್ಲಿ ಹೊಡೆದಿದ್ದಾರೆ ಅಂತ. ಅದೇ ಆ ಒಂದು ಕೆಲಸ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಆ ಕೆಲಸವನ್ನು ಜಾರ್ಖಂಡ್ನಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಸಹಜವಾದ ಪ್ರಶ್ನೆ. ಅಂದರೆ ಒಂದು ನ್ಯಾಚುರಲ್ ಜಸ್ಟಿಸ್ ಅಂತ ಇರುತ್ತಲ್ಲ ಸ್ಮಿತಾ, ಅದು ಎಲ್ಲಿ ಹೋಯಿತು ಅನ್ನುವಂಥದ್ದು ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋಂಥ ವಿಚಾರ. ಅದಕ್ಕೆ ಒಂದು ಉತ್ತರದಾಯಿತ್ವವನ್ನು ತೋರಿಸಬೇಕಾಗುತ್ತೆ. ನೋಡಿ, ಖಂಡಿಸೋದಾದರೆ ಎರಡನ್ನೂ ಖಂಡಿಸಬೇಕು. ಈಗ ಒಂದನ್ನು ನಾನು ಖಂಡಿಸ್ತೀನಿ, ಮತ್ತೊಂದನ್ನು ಖಂಡಿಸೋದಿಲ್ಲ ಅಂದರೆ ಅದಕ್ಕೆ
ಅವರು ಉತ್ತರವನ್ನಾದರೂ ಕೊಡಬೇಕು, ಯಾಕೆ ನಾನು ಖಂಡಿಸ್ತಿಲ್ಲ ಅಂತ ಹೇಳಿ. ಕೇವಲ ಒಂದು ಟ್ವೀಟ್ ಮಾಡಿಬಿಟ್ಟು ಸುಮ್ಮನಾದರೆ ಅದು ಉತ್ತರದಾಯಿತ್ವ ಅಂತ ಅನ್ಸ್ಕೊಳ್ಳೋದಿಲ್ಲ. ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಆಗಲೇ ಹೇಳ್ತಾ ಇದ್ದಾಗೆ ಕೇವಲ ಜಾರ್ಖಂಡ್ನಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಅಲ್ಲಿ ಹೆಂಗೆ JPSC ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದೆ, ನಮ್ಮಲ್ಲೂ ಕೂಡ KPSC ಬಗ್ಗೆ ಸಾಲು ಸಾಲು ಹಗರಣದ ಸುದ್ದಿ ಸದ್ದು ಮಾಡ್ತಾನೆ ಇದೆ. KPSCಯಲ್ಲಿ ಹಗರಣಗಳ ಸರೆಮಾಲೇನೇ ಇದೆ ಅಂತ ಹೇಳಿ ಆಕ್ರೋಶ ಮುಳುಗ್ತಾ ಇದೆ. ಹಣ ನೀಡಿದವರಿಗೆ ಹುದ್ದೆ ನೀಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಇದ್ರ ಜೊತೆಯಲ್ಲೇ ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಹಾಗಾದ್ರೆ ಜಾರ್ಖಂಡ್ ರೀತಿಯ ಪ್ರತಿಭಟನೆ ಶುರು ಆಗತ್ತಾ ಅನ್ನೋ ಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ಆ ಬಗ್ಗೆ ಡೀಟೇಲ್ಡ್ ವರದಿ ನೋಡೋಣ ಎಳೆಯಾಗಿ. ಜಾರ್ಖಂಡ್ನಂತೆ ಕರ್ನಾಟಕದಲ್ಲೂ ನೇಮಕಾತಿ ಹಗರಣ. KPSCಯಲ್ಲಿ ಸಾಲು ಸಾಲು ಅಕ್ರಮಗಳದ್ದೇ ಘಾಟು. ಅತ್ತ ಜಾರ್ಖಂಡ್ನಲ್ಲಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಜೆನ್ಜಿ ಪ್ರತಿಭಟನೆ ಜೋರಾಗಿದೆ. ಇತ್ತ ಕರ್ನಾಟಕದಲ್ಲೂ ಕೂಡ KPSC ಅಕ್ರಮದ ಘಾಟು ಜೋರಾಗಿದೆ. ಇಲ್ಲೂ ಕೂಡ CBIಗೆ ಯಾಕೆ ವಹಿಸಬಾರದು ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇವೆ. ಹಣ ಪಡೆದು ಹುದ್ದೆ ಹಂಚಿಕೆ ಮಾಡಿದ ಆರೋಪ ಸೇರಿದಂತೆ ಒಂದೇ ರೂಮಲ್ಲಿ ಪರೀಕ್ಷೆ 10ಕ್ಕೂ ಹೆಚ್ಚು ಮಂದಿ ಪಾಸ್ ಆಗಿರೋ ಬಗ್ಗೆ ಅನುಮಾನಗಳು ಮೂಡಿದೆ. ಇನ್ನು PDO ಪರೀಕ್ಷಾ ಫಲಿತಾಂಶದ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. KPSCಯಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಆರೋಪಗಳು ಕೇಳಿಬಂದಿದೆ. ಯಾಕಂದ್ರೆ ಇಲ್ಲಿ ಹಣ ಕೊಟ್ಟವರಿಗೆ ಹುದ್ದೆ ನೀಡಿದ ಆರೋಪ ಇದೆ. ಇನ್ನು KS ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಪ್ರತಿಭಟನೆ ನಡೆದಿವೆ, ಆಕ್ರೋಶ ಮೊಳಗಿದೆ. ಪರೀಕ್ಷೆಗೂ ಮುಂಚೆ ಪೇಪರ್ ಲಕೋಟೆ ಸೀಲ್ ಓಪನ್ ಆಗಿತ್ತು ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅರ್ಧ ಗಂಟೆ ತಡವಾಗಿ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಬಂದಿತ್ತು. CTI ಹುದ್ದೆಗಳ ನೇಮಕಾತಿ ಭಾರಿ ಅಕ್ರಮ ಆರೋಪ ಕೇಳಿಬಂದಿದೆ. ವಾಣಿಜ್ಯ ತೆರಿಗೆ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಅಕ್ರಮ ನಡೆದಿದೆಯಾ ಎನ್ನಲಾಗ್ತಾ ಇದೆ. ಇನ್ನು AEE, AE, JE ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಕೇಳಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ 80 ಲಕ್ಷಕ್ಕೆ ಹುದ್ದೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಹೀಗೆ ನೇಮಕಾತಿಯಲ್ಲಿ 60% ಅಕ್ರಮ ಗಂಭೀರ ಆರೋಪ ಕೇಳಿಬಂದಿದೆ. ಈಗ ಫಾರ್ ಎಕ್ಸಾಂಪಲ್ KPSC ತಗೊಳ್ಳಿ. KPSC ಪ್ರಾರಂಭ ಆದಾಗ್ಲಿಂದ ಇಲ್ಲಿವರೆಗೂ ಸಹ ಇದ್ರ ಮೇಲೆ ಆರೋಪ ಬರ್ತಾನೆ ಇದೆ. ಪ್ರತಿ ಒಂದು ಪರೀಕ್ಷೆಯಲ್ಲಿ, ಪ್ರತಿ ಒಂದು ನೇಮಕಾತಿಯಲ್ಲೂ ಸಹ ಒಂದು ಬೃಹತ್ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ. ಇದು ಸರ್ಕಾರದ ಗಮನಕ್ಕೂ ಸಹ ಇದೆ. ಆದ್ರೆ ಇವತ್ತು ಅಧಿಕಾರಕ್ಕೆ ಬರುವಂತ ಸರ್ಕಾರಗಳು ನಿದ್ದೆ ಮಾಡ್ತಾ ಕುಳಿತುಕೊಂಡಿದೆ. ಬಹುಶಃ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಈ ಸರ್ಕಾರದ ಮನಸ್ಥಿತಿ ಇಲ್ವೇನೋ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಭಾವಿಸ್ತಾ ಇದ್ದೀವಿ. ಇಡೀ ರಾಜ್ಯವ್ಯಾಪಿ ನಾವು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನು ಒಳಗೊಂಡಂತೆ, ರೈತರನ್ನು ಒಳಗೊಂಡಂತೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪರೀಕ್ಷಾ ವ್ಯವಸ್ಥೆಯನ್ನ ಶುದ್ಧೀಕರಿಸುವಂತೆ ಹಾಗೂ ಸಮಗ್ರ ತನಿಖೆಯನ್ನ CBIಗೆ ವಹಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಆಕಾಂಕ್ಷಿಗಳು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಿರಂತರ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಕೇವಲ ಮೌಖಿಕ ಪ್ರತಿಭಟನೆಗಳಷ್ಟೇ ಅಲ್ಲದೆ ಆಕಾಂಕ್ಷಿಗಳು ಮತ್ತು ಸಂಘಟನೆಗಳು ಕಾನೂನು ಹೋರಾಟದ ಹಾದಿ ಹಿಡಿದಿದ್ದಾರೆ. ಹೈಕೋರ್ಟ್ ಅಲ್ಲಿ ದೂರು ದಾಖಲಿಸುವುದು, FIR ದಾಖಲಿಸಿ ಹೇಳಿಕೆಗಳನ್ನ ಪಡೆಯುವುದು ಹಾಗೂ ಸಾಕ್ಷಿಗಳನ್ನು ಒದಗಿಸುವುದಕ್ಕೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ ಕೆಲವು ತನಿಖೆಗಳನ್ನ CIDಗೆ ವರ್ಗಾಯಿಸಲಾಗಿದೆ. 2023-24ನೇ ಸಾಲಲ್ಲಿ 384 ಗ್ರೂಪ್ A ಮತ್ತು B ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಬಿದ್ದಿತ್ತು. ಆಗ 2024ರ ಫೆಬ್ರವರಿ 26ರಂದು ಅಧಿಸೂಚನೆ ಹೊರಡಿಸಿತ್ತು. ಆಗಸ್ಟ್ 2024ರಲ್ಲಿ ನಡೆದ ಪ್ರಾಥಮಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಅನುವಾದದಲ್ಲಿ ತಪ್ಪು ಕಂಡು ಬಂದಿತ್ತು. ಹೊಸದಾಗಿ ಪರೀಕ್ಷೆ ನಡೆಸುವಂತೆ ಆಯೋಗಕ್ಕೆ ಸೂಚನೆ ನೀಡಿತ್ತು. 2024ರ ಡಿಸೆಂಬರ್ 29ಕ್ಕೆ ಮರು ಪರೀಕ್ಷೆ ನಡೆಸಿದ್ದ KPSC ಆ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ. KPSC ನೇಮಕಾತಿ ಪರೀಕ್ಷೆಗಳಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ಪಶುವೈದ್ಯಾಧಿಕಾರಿ ಹುದ್ದೆಗಳು ಸೇರಿದಂತೆ ವಿವಿಧ ನೇಮಕಾತಿಗಳಲ್ಲಿ ಪ್ರತಿ ಹುದ್ದೆಗೆ ಲಕ್ಷಾಂತರ ರೂಪಾಯಿಗಳ ಬೇಡಿಕೆ ಇಡಲಾಗಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಂಕ ಗಳಿಕೆಯಲ್ಲಿ ಮುಂಚೂಣಿ ವಂಚನೆ ನಡೆದಿರುವ ಬಗ್ಗೆ ಆಕ್ಷೇಪಣೆಗಳು ವ್ಯಕ್ತವಾಗಿದೆ. ರಾಷ್ಟ್ರೀಯ ಮಟ್ಟದ ದೊಡ್ಡ ರಾಜಕೀಯ ಪಕ್ಷಗಳ ನೇರ ಅಥವಾ ದೊಡ್ಡ ಮಟ್ಟದ ಬೆಂಬಲ ಹಾಗೂ ಸೆಲೆಬ್ರಿಟಿಗಳ ಪ್ರಚಾರ ಇಲ್ಲದೆ ಕೇವಲ ಸ್ವಯಂ ಪ್ರೇರಿತ ವಿದ್ಯಾರ್ಥಿಗಳು ಮತ್ತು ಸಂಘಟನೆಗಳ ಮುಖಾಂತರವೇ ಈ ಹೋರಾಟವು ರಾಜ್ಯದಲ್ಲಿ ಮುಂದುವರೆದಿದೆ.
ಸೊ ಇಲ್ಲಿ ಎರಡೂ ಹೋರಾಟಗಳು ಮತ್ತು ಯಾವುದೇ ಸರ್ಕಾರ ಬರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸು, ಅವರಿಗೆ ಎಚ್ಚರಿಕೆ ಗಂಟೆ. ಇವನ್ ಕರ್ನಾಟಕದಲ್ಲಿಯೂ ಕೂಡ ಇಲ್ಲಿ ಹೋರಾಟ ನಡೀತಾ ಇದೆ. ಸೊ ಕರ್ನಾಟಕದಲ್ಲಿ ಇವನು KPSC ಕರ್ಮಕಾಂಡ ನಡೀತಾ ಇದೆ. ಇಲ್ಲಿಯೂ ಕೂಡ ಬೂದಿ ಮುಚ್ಚಿದ ಕೆಂಡ ಇದೆ. ಇವತ್ತು KPSC ಆಕಾಂಕ್ಷಿಗಳು ಇವತ್ತು ಏನು ಚಿಲ್ಲರೆ ಇವತ್ತು ಪೋಸ್ಟ್ಗಳನ್ನ ಕರೆದಿದ್ದಾರೆ, ಅವು ಕೂಡ ಇವತ್ತು ಪಾರದರ್ಶಕವಾಗಿ ನಡೀತಾ ಇಲ್ಲ. ಅದೇ ಸ್ಕ್ಯಾಮ್ಗಳು ಇವತ್ತು ಹೊರಗೆ ಬರ್ತಿದ್ದಾವೆ. ಇವತ್ತು ರಾಜ್ಯದಲ್ಲಿ ಏನು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರು ಹೇಳ್ತೀರಂದ್ರೆ 2,71,000 ಹುದ್ದೆಗಳು ಖಾಲಿ ಇದ್ದಾವೆ. ಅದರೊಳಗೆ ಇವತ್ತು ಚಿಲ್ಲರೆ ಪೋಸ್ಟ್ಗಳು 23,000 56,000 ಅಂತ ಇವತ್ತು ತುಂಬ್ಕೋತಿದ್ದಾರೆ. ಅವು ಕೂಡ ಪಾರದರ್ಶಕವಿಲ್ಲ. ಇವತ್ತು ದೊಡ್ಡ ಸಂಖ್ಯೆ ಇವತ್ತು ನಿರುದ್ಯೋಗಿ ಯುವಕರಿದ್ದಾರೆ. ಸೊ ಅವ್ರಿಗೆ ಇವತ್ತು ಏನು ಇವು ನೋಡ್ತಾ ಇದ್ದೀರಿ, ಇವತ್ತು ಪ್ಯೂನ್ ಪೋಸ್ಟ್ಗಳಿಗೆ ಕೂಡ ಇವತ್ತು ಲಕ್ಷಾಂತರ ಜನ ಅಪ್ಲೈ ಮಾಡ್ತಿದ್ದಾರೆ. ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 4,000 3,000 ಹುದ್ದೆಗಳಿಗೆ ಇವತ್ತು ಲಕ್ಷಾಂತರ ಹುದ್ದೆ ಏನು ಯುವಕರೆಲ್ಲ ಅಪ್ಲೈ ಮಾಡ್ತಿದ್ದಾರೆ. ಸೊ ಇದು ಕೂಡ ಇವತ್ತು ಮುಂದಿನ ಎಚ್ಚರಿಕೆ ಇವತ್ತು ಯಾವುದೇ ಸರ್ಕಾರ ಬಂದರೂ ಆಗಿರ್ಬೋದು, ಇವತ್ತು ಪ್ರೆಸೆಂಟ್ ಇರುವಂಥ ಪಕ್ಷಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು, ಈ ಒಂದು ಎಚ್ಚರಿಕೆ ಗಂಟೆ. ಆದ್ರೆ ದೆಹಲಿಯ ಮಾದರಿಯಲ್ಲೇ ಜಾರ್ಖಂಡ್ನಲ್ಲಿ ಯುವಕರು ಬೀದಿಗಿಳಿದಿದ್ದಾರೆ. ನೇರವಾಗಿ ವ್ಯವಸ್ಥೆಯ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲೂ ಪರೀಕ್ಷಾ ವ್ಯವಸ್ಥೆಯ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಉದ್ಭವಿಸುತ್ತಾ ಅಥವಾ ಅದಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲಿಗ್ ವೀರೇಂದ್ರ ಉಪ್ಪುಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಕಂಪೇರ್ ಮಾಡಿ ನೋಡಿದಾಗ JPSC ಹಾಗೆ KPSCಯನ್ನ ಸೇಮ್ ಪ್ರಾಬ್ಲಮ್ಗಳು ಪಟ್ಟಿ ಮಾಡ್ತಾ ಹೋದ್ರೆ KPSCಯಲ್ಲಿ ನಡೆದಿರೋ ಪ್ರತಿಯೊಂದು ಪರೀಕ್ಷೆ PDO ಇಂದ ಹಿಡಿದು ಗ್ರೇಡ್ A ಗ್ರೇಡ್ B ತಗೊಳ್ಳಿ, PSI ತಗೊಳ್ಳಿ, ಎಂಜಿನಿಯರ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಎಲ್ಲ ಪರೀಕ್ಷೆಯಲ್ಲೂ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೆ. ಆದರೆ ಜಾರ್ಖಂಡ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಸರ್ಕಾರ ಯಾವ ರೀತಿ ಇದನ್ನ ಸೀರಿಯಸ್ ಆಗಿ ತಗೊಂಡಿದೆ, ಸ್ಪಂದಿಸ್ತಾ ಇದೆ, ಆ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪ ವಿದ್ಯಾರ್ಥಿ ಮುಖಂಡರೇ ಮಾಡ್ತಿದ್ದಾರೆ ಅಂತ. ಖಂಡಿತ ಅದಕ್ಕೆ ಬೇಸ್ ಕೂಡ ಇದೆ. ಯಾಕೆ ಗೊತ್ತಾ, ನೀವು ಕೇಳಿದ್ರಲ್ಲ ಸಾಮ್ಯತೆ ಇದೆ ಅಂತ ಹೇಳಿದ್ರಲ್ಲ ಸ್ಮಿತಾ, ಬಹುಶಃ ನನಗನ್ಸುತ್ತೆ ಇನ್ನೂ ಒಂದು ಹೆಜ್ಜೆ ಇಲ್ಲಿ ಮುಂದೆ ಹೋಗಿದ್ದಾರೆ. KPSC ಅಧ್ಯಕ್ಷರೇ ಅವರ ಇಬ್ಬರು ಪುತ್ರಿಯರಿಗೆ ಇಲ್ಲಿ ಕೆಲಸ ಕೊಡಿಸಿದ್ದಿದೆಯಲ್ಲ KPSCಯಲ್ಲಿ, ಆ ಹಂತಕ್ಕೆ ಜಾರ್ಖಂಡಲ್ಲೂ ಹೋಗಿಲ್ಲ ಅಂಥೇಳಿ. ಎಲ್ಲೂ 3 ಜನ ರಾಜೀನಾಮೆ ಕೊಟ್ಟಿದ್ದಾರೆ JPSCಯಲ್ಲಿ ಈಗಾಗಲೇ. ಅಂದರೆ ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋದ್ರಿಂದ ಇನ್ನೂ ಸೀರಿಯಸ್ ಆಗಿ ತೆಗೆದುಕೊಂಡು ಇಲ್ಲಿಗಾಗಲೇ ತನಿಖೆಗೆ ವಹಿಸಿ, ಅಂದರೆ CBI ತನಿಖೆಯ ಒತ್ತಾಯ ಇಲ್ಲೂ ಕೂಡ ಇದೆ. ಈಗ ಅಧಿವೇಶನ ನಾಳೆಯಿಂದ ಆರಂಭ ಆಗ್ತಾ ಇದೆ, ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂಥದ್ದಿದೆ. CBI ತನಿಖೆಗೆ ಒತ್ತಾಯ ಮಾಡ್ತಾರೆ ಅನ್ನುವಂಥ ಚರ್ಚೆಯೇ ಇದೆ. ಅಂದರೆ ಈ ಪ್ರಕರಣ ಹೊರಗೆ ಬರೋದಕ್ಕೂ ಮೊದಲು ಸ್ಮಿತಾ ನಾವೆಲ್ಲ ಕೇಳ್ತಾ ಇದ್ದಿದ್ದು ಯಾವ ರೀತಿ ನಡೀತಾ ಇತ್ತು ಅಂದರೆ KPSCಯಲ್ಲಿ ಯಾರು ಈಗ ಸಂದರ್ಶನ ಮಾಡೋದಿದೆಯಲ್ಲ ಅಲ್ಲೇ ಅಲ್ವಾ ಅಕ್ರಮ ಆಗೋದು. ಆ ಸಂದರ್ಶಕರು ಯಾರು ಅಭ್ಯರ್ಥಿ ಬರ್ತಾನಲ್ಲ ಆತನಿಗೆ ನೀನು ನನ್ನ ಮಗಳನ್ನ ಮದುವೆ ಆದರೆ ನಿನಗೆ ಈ ಕೆಲಸ ಸಿಗೋ ಥರ ಮಾಡ್ತೀನಿ ಅಂತ. ಅಂದರೆ ಅವನು ಎಲ್ಲವೂ ಕೂಡ ಎಲಿಜಿಬಲ್ ಇರ್ತಾನೆ, ಇದೊಂದು ಇಂಟರ್ವ್ಯೂಲ್ಲಿ ಆತನಿಗೆ ಮಾರ್ಕ್ಸ್ ಬೇಕಾಗಿರುತ್ತೆ, ಈ ರೀತಿ ಆಫರ್ಗಳನ್ನ ಕೊಡ್ತಾ ಇದ್ರು ಅಂತ ನಾವು ಕೇಳ್ತಾ ಇದ್ವಿ. ಈ ರೀತಿ ಆರೋಪಗಳಿತ್ತು. ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಯಾಕೆ ಹಳೆಯನ್ನು ಮಾಡ್ಕೊಳ್ಳೋದು, ಮಗಳಿಗೆ ಕೆಲಸ ಕೊಡಿಸ್ಬಿಡೋಣ ಅನ್ನೋ ಲೆವೆಲಿಗೆ ಇಳಿದ್ಬಿಟ್ರು ಅಂಥೇಳಿ. ಅದೇ ಕಾರಣಕ್ಕಾಗಿ ಇದು ಇಷ್ಟರ ಮಟ್ಟಿಗೆ ರಾಷ್ಟ್ರಾದ್ಯಂತ ಚರ್ಚೆ ಆಗಿದ್ದು ಆ ಹಿನ್ನೆಲೆಯಲ್ಲಿ ಅಂಥೇಳಿ. ಹೀಗಿರುವಾಗ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಬಹುಶಃ ಈ ಬಾರಿ ಅಧಿವೇಶನದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ, ಅಪೋಸಿಷನ್ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಯಾಕಂದರೆ ನೋಡಿ 10 ವಿಚಾರಗಳಿದೆ. ಆದರೆ ಈ ಬಾರಿ BJP ತೆಗೆದುಕೊಂಡ್ರ ಸ್ಟ್ಯಾಂಡ್ ಏನಂದರೆ ನಾಗೇಂದ್ರ ಇಶ್ಯೂ ಒಂದೇ ನಾವು ಸೀರಿಯಸ್ ಆಗಿ ಡಿಬೇಟ್ ಮಾಡೋದು ಅನ್ನೋ ಲೆವೆಲಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಅಂದರೆ ಅದನ್ನೇ ನಾವು ಇಡೀ ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ, ರಾಜೀನಾಮೆ ತೆಗೆದುಕೊಳ್ಳೋವರೆಗೂ ಬಿಡಲ್ಲ ಅಂತ ನಿಂತಿದ್ದಾರೆ. ನೋಡಿ KPSCದು ಕೂಡ ಅಷ್ಟೇ ಗಂಭೀರವಾಗಿ ತೆಗೆದುಕೊಂಡು ಸಹಜವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಆದರೆ ಅದರ ಡಿಬೇಟ್ ಆಗ್ತಾ ಇಲ್ಲ, ಅದರ ಚರ್ಚೆ ಆಗ್ತಾ ಇಲ್ಲ, ಅದರ ಪ್ರಸ್ತಾಪವನ್ನು BJP ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಇನ್ನೊಂದು ವಿರೋಧ ಪಕ್ಷ JDS ಅವರು ಬಿಡದಿ ವಿಚಾರವನ್ನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ KPSCಯ ಅಕ್ರಮಗಳಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಕೂತವರೆಲ್ಲ 10 ಜನ ಪಾಸ್ ಆಗಿದ್ದಿರ್ಬೋದು, ಇಂತಹ ಪ್ರಕರಣಗಳೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಹಾಗಾದರೆ ಏನು ಉತ್ತರದಾಯಿತ್ವ ಏನು? ನಾವು ಕೇಳಿದ್ವಲ್ಲ ಜಾರ್ಖಂಡ್ನ ಉತ್ತರದಾಯಿತ್ವ, ಆ ಉತ್ತರದಾಯಿತ್ವ ಕರ್ನಾಟಕಕ್ಕೂ ಅಪ್ಲೈ ಆಗುತ್ತಲ್ವಾ? ಅಲ್ಲಿ ನಿಜ ನೀವು ಹೇಳಿದಾಗೆ ಮಹಾಗಠಬಂಧನ್ನ ಭಾಗ ಕಾಂಗ್ರೆಸ್, ಇಲ್ಲಿ ನೇರವಾಗಿ ಕಾಂಗ್ರೆಸ್ದೇ ಸರ್ಕಾರ ಇದೆ. ಹೀಗಿರುವಾಗ ಸಹಜವಾಗಿ ಪ್ರಶ್ನೆಗಳವರ ಮುಂದೆ ಇದೆ. ರಾಹುಲ್ ಗಾಂಧಿಯವರು ಯಾವ ಹೋರಾಟವನ್ನು ದೆಹಲಿಯಲ್ಲಿ ತೆಗೆದುಕೊಂಡಿದ್ದಾರೋ ಆ ಹೋರಾಟವನ್ನು ಜಾರ್ಖಂಡ್ನಲ್ಲಿ ತೆಗೆದುಕೊಳ್ತಾ ಇಲ್ಲ. ಕರ್ನಾಟಕದಲ್ಲಂತೂ ಆ ವಿಚಾರ ಇವತ್ತಿನವರೆಗೂ ಒಂದು ಟ್ವೀಟ್ ಕೂಡ ಮಾಡಿಲ್ಲ. ಜಾರ್ಖಂಡ್ನಲ್ಲಿ ಅಟ್ಲೀಸ್ಟ್ ಒಂದು ಟ್ವೀಟ್ ಬಂತು ಸ್ಮಿತಾ, ಕರ್ನಾಟಕದ ಬಗ್ಗೆ ಒಂದು ಟ್ವೀಟ್ ಆದರೂ ಬಂತ? ಸಹಜವಾದ ಪ್ರಶ್ನೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ಅಧಿವೇಶನ ಸಂದರ್ಭದಲ್ಲಿ ಅಂಥದ್ದೊಂದು ಘೋಷಣೆಯನ್ನು ಅಂದರೆ ಬಹುಶಃ ಮಾಡೋದು ಇಲ್ವಾ ಅಂತ ವೀರೇಂದ್ರ, ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ, ಯಾಕೆ ಮಾಡೋದಿಲ್ವಾ ಅಂತ ಹೇಳಿ ಅಂತಂದ್ರೆ ನಾವು ಅನೇಕ ಬಾರಿ KPSCದ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ. ಜೊತೆಗೆ ಸುದ್ದಿ ಪ್ರಸಾರ ಮಾಡಿದಾಗ ಕಾಂಗ್ರೆಸ್ ಆರೋಪ ಏನ್ ಮಾಡುತ್ತೆ, ಈಗೇನು KPSCಯಲ್ಲಿ ಅಮಾನತುಗೊಂಡಿರುವ ಅಧ್ಯಕ್ಷರಿದ್ದಾರೆ ಶಿವಶಂಕರಪ್ಪ, ಅವ್ರು ಅಪಾಯಿಂಟ್ ಆಗಿದೆ BJP ಅವಧಿಯಲ್ಲಿ, ಯಡಿಯೂರಪ್ಪನವರಿಗೆ ಬಹಳ ಕಾಸ ಇದ್ದವರು, ಹಿಂಗಾಗಿ ಏನೇ ಆರೋಪಗಳಿದ್ರು ಕೂಡ ಅದು BJP ಪಾಲ್ ಕೂಡ ಇದೆ ಅಂತ. ಇಲ್ಲಿ ಸಮಾನ ದೋಷಿಗಳು, ಬಟ್ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಯಾರು ಅಪಾಯಿಂಟ್ ಮಾಡಿದ್ರು ಅಂತಲ್ಲ, ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಅಂತ.
ಎಸ್, ನಮ್ಮ ಪ್ಯಾಕೇಜಲ್ಲಿ 3 ವಿದ್ಯಾರ್ಥಿ ಹೋರಾಟಗಾರರ ಬೈಟ್ಗಳನ್ನ ಹಾಕಿದ್ವಿ. ನೀವು ನೋಡಿ ಅದನ್ನು 3 ಬೈಟಲ್ಲಿ ಅವರಲ್ಲಿ ಇದ್ದಂಥ ಸಾಮ್ಯತೆ ಏನಂದರೆ ಎಲ್ಲರೂ ಒಂದೇ, ಅವ್ರು ಹೇಳ್ತಾ ಇದ್ದು ಒಂದೇ, BJP ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು ಅನ್ನೋ ಬೈಟ್ ಅವರ ಹೇಳಿಕೆಯಲ್ಲಿ ಬಂದಿದ್ದು ಸ್ಮಿತಾ. ಇದು ಈ ರೀತಿಯ ಹೇಳಿಕೆಯನ್ನು ಕೊಡುವಾಗ ಅವರ ಧ್ವನಿ ಏನಿತ್ತು ಅಂದರೆ, ನೀವು ಯಾವ ಪಕ್ಷವೋ, ಯಾರು ಅಧಿಕಾರದಲ್ಲಿದ್ದೀರೋ, ಯಾರು ಅಪಾಯಿಂಟ್ ಮಾಡಿದರೋ ನಮಗೆ ಮುಖ್ಯ ಅಲ್ಲ ಸ್ವಾಮಿ, ಕಷ್ಟಪಟ್ಟು ಓದುವ, ಪ್ರಾಮಾಣಿಕವಾಗಿ ಓದುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದಕ್ಕೆ ನ್ಯಾಯ ಕೊಡಿಸಿ, ಇಷ್ಟೇ. ಈಗ ಅಧಿವೇಶನ ಅಂತ ಬಂದಾಗ ಒಂದು ವಿರೋಧ ಪಕ್ಷ ಅಂತ ಇದ್ದಾಗ ಅವರದೊಂದು ನೈತಿಕ ಜವಾಬ್ದಾರಿ ಇರುತ್ತೆ, ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಅದನ್ನು ತೋರಿಸ್ಬೇಕು ಅನ್ನೋಂಥದ್ದು ಸಹಜವಾದ ಅಪೇಕ್ಷೆ, ಅದು ಅತ್ಯಂತ ಸ್ವಾಭಾವಿಕ. ಸೊ ಅದನ್ನು ನಿರೀಕ್ಷೆ ಕೂಡ ಮಾಡ್ತಾರೆ ವಿದ್ಯಾರ್ಥಿಗಳು. ಅದೇ ಕಾರಣಕ್ಕಾಗಿ ಹೋಗಿ ಒಂದಷ್ಟು ಮನವಿಗಳನ್ನ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡೋದು ಅಂತೇಳಿ. ಆದರೆ ಅಂತಿಮವಾಗಿ ನೋಡಿ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಅನ್ಸುತ್ತಿದ್ದು ಸ್ಮಿತಾ. ಇವತ್ತು ನೀವು ದೆಹಲಿಯಲ್ಲಿ, ಜಾರ್ಖಂಡ್ನಲ್ಲಿ ಹಾಗೂ ಧಾರವಾಡದಲ್ಲಿ, ಕರ್ನಾಟಕದಲ್ಲಿ ಫ್ರೀಡಮ್ ಪಾರ್ಕಲ್ಲೆಲ್ಲ ನೋಡಿದ್ರಲ್ಲ ಹೋರಾಟಗಳು, ಅವ್ರಿಗೆ ಅರ್ಥ ಆಗೋಗ್ಬಿಟ್ಟಿದೆ. ಇವ್ರನ್ನೆಲ್ಲ ನಂಬ್ಕೊಂಡಿದ್ರೆ ನಮಗೆ ನ್ಯಾಯ ಕೊಡಿಸಲ್ಲ, ಇಂಟರ್ನಲ್ಲಿ ಇವರಲ್ಲಿ ಅಡ್ಜಸ್ಟ್ಮೆಂಟ್ ಇರ್ಬೋದು, ನಮ್ಮ ಹೋರಾಟ ನಾವೇ ಮಾಡ್ಕೋಬೇಕು, ನಮ್ಮ ಹೋರಾಟವನ್ನ ನಾವೇ ಬೀದಿಗಿಳಿದು ಬಟ್ ನಾವೇ ಈ ಹೋರಾಟದಲ್ಲೂ ವಿಪರ್ಯಾಸ ಅಂದ್ರೆ ನಿನ್ನೆ ಇದೇ ಬೇಸರವನ್ನ ವಿದ್ಯಾರ್ಥಿ ಮುಖಂಡರು ಕೂಡ ಹೊರಹಾಕ್ತಾ ಇದ್ದಿದ್ದು ನೋಡಿ. ಇನ್ಫ್ಯಾಕ್ಟ್ ಇಲ್ಲಿ ಹೋರಾಟ ಅನ್ನೋದು ಶುರುವಾಗಿದ್ದು ಯಾವಾಗ CJP ಏನು ಇಡೀ ವಿದ್ಯಾರ್ಥಿಗಳ ಪ್ರತಿನಿಧಿ ಅಂತ ತನ್ನನ್ನು ತಾನು ಕರೆಸ್ಕೊಳ್ತಿದೆ, ಇದು ಹುಟ್ಟೋಕ್ಕಿಂತ ಮುಂಚೆನೇನೆ ಕರ್ನಾಟಕದಲ್ಲಿ ಪ್ರತಿಭಟನೆ ಆಗಿತ್ತಪ್ಪ ವಿದ್ಯಾರ್ಥಿಗಳದು. ಬಟ್ ಕರ್ನಾಟಕದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ರಾಜಕೀಯ ಬಿಟ್ಬಿಡಿ, ಸಾಮಾಜಿಕವಾಗಿಯೂ ಸ್ಪಂದನೆ ಸಿಗ್ತಾ ಇಲ್ಲ. ಇಲ್ಲಿ ಯಾರು ಸೆಲೆಬ್ರಿಟಿಗಳು ಬರ್ತಾ ಇಲ್ಲ, ನಮಗೆ ಯಾರು ಯಾವ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಾಗ್ಲಿ ಅಥವಾ ಇನ್ಯಾವುದೇ ಸಂಘಟನೆ ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಬರ್ತಿಲ್ಲ, ಸೆಲೆಬ್ರಿಟಿಗಳು ಮಾತನಾಡ್ತಿಲ್ಲ ಅಂತ ಹೇಳಿ ಇದೇ ಅಳಲು ವಿದ್ಯಾರ್ಥಿಗಳದು. ಯಾಕೆ ಬರ್ತಾ ಇಲ್ಲ ನೋಡಿ. ಹೋರಾಟಗಳಲ್ಲೂ ಕೂಡ ಏನಾಗಿದೆ ಇತ್ತೀಚಿನ ವರ್ಷಗಳಲ್ಲಿ, ಈಗ ಟೂಲ್ ಕಿಟ್ ಅನ್ನೋದೊಂದು ಶುರು ಆಯ್ತಲ್ಲ ಸ್ಮಿತಾ. ಯಾರು ಈ ರಾಜಕೀಯ ಪಕ್ಷಗಳೇ ಶುರು ಮಾಡಿದ್ದು, ಯಾರೋ ರೈತ ಸಂಘಟನೆಗಳು ಹೋರಾಟ ಮಾಡಿದ್ರು ಟೂಲ್ ಕಿಟ್, ಇದ್ರ ಹಿಂದೆ ಯಾವ ಟೂಲ್ ಕಿಟ್ ಇದೆಯೋ ಅಂತೇಳಿ ಹೆದರ್ಕೊಳ್ತಾರೆ. ಆ ಹಿಡನ್ ಅಜೆಂಡಾ ಇದೆಯಲ್ಲ, ಆ ಹಿಡನ್ ಅಜೆಂಡಾ ಇದರ ಮೂಲ. ಕೆಲವು ಹೋರಾಟಗಳು ಇಂಥ ಹಿಡನ್ ಅಜೆಂಡಾಗಳ ಭಾಗವಾಗಿ, ಟೂಲ್ ಕಿಟ್ನ ಭಾಗವಾಗಿ ಸಂಘಟಿತ ಆಗಿರೋದು ನಿಜ. ಅದು ಹಲವು ತನಿಖೆಗಳಲ್ಲಿ ಬಹಿರಂಗ ಕೂಡ ಆಗಿದೆ. ಆದರೆ ಯಾವ ಹೋರಾಟ ನಿಜವಾಗಿಯೂ ಕೂಡ ನಿಜವಾದ ವಿಶ್ವಾಸಾರ್ಹ ಹೋರಾಟಪ್ಪ ಇದು, ಇದಕ್ಕೆ ನಿಜವಾದ ಬೇಸ್ ಇದೆ, ಇವರು ನಂಬೋದು ಅಂತ ಜೊತೆಗೆ ಹೋಗಿ ನಿಲ್ಲಕ್ಕೆ ಸಂಘಟನೆಗಳು ಕೂಡ ಹಿಂದೆ ಮುಂದೆ ನೋಡುವಂತಹ ವಾತಾವರಣ, ಪರಿಸ್ಥಿತಿ, ಅಂತಹ ಒಂದು ಕಲುಷಿತಗೊಂಡಿರುವಂಥ ವಾತಾವರಣ ಸಮಾಜದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ ಸಾಮಾಜಿಕ ಸಂಘಟನೆಗಳು ಮುಂದೆ ಬರ್ತಿಲ್ಲ ಅಂಥೇಳಿ. ವಿದ್ಯಾರ್ಥಿಗಳ ಅಳಲು ತಪ್ಪಲ್ಲ, ಆದರೆ ಈ ಹಿಂದೆ ಆದಂಥ ಟೂಲ್ ಕಿಟ್ ಹೋರಾಟಗಳಿದೆಯಲ್ಲ ಅದು ಮೂಲ ಕಾರಣ. ಆ ಹಿನ್ನೆಲೆಯಲ್ಲಿ ಇವರ ಹೋರಾಟಗಳಿಗೆ ದನಿ ಸಿಗ್ತಾ ಇಲ್ಲ. ಹಾಗಂತೇಳಿ ಯಾರು ದನಿಗೂಡಿಸಿಲ್ಲ ಅಂತ ಅಲ್ಲ, ದನಿಗೂಡಿಸುವವರು ಕೂಡ ಬಹುಶಃ ಇವರು ನಮ್ಮ ಧ್ವನಿ ಇರಬಹುದು ಅಂತೇಳಿ. ಈಗ ಬಲಪಂಥ ಎಡಪಂಥ ಅನ್ನೋದಿರುತ್ತೆ. ಯಾರೋ ಈಗ ನ್ಯೂಟ್ರಲ್ ಆಗಿ ಮಾತಾಡುವವರಲ್ಲೂ ಕೂಡ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇರುತ್ತದು. ಸೊ ಅದನ್ನು ಹುಡುಕ್ತಾರಲ್ಲಿ, ಹೋರಾಟಕ್ಕೆ ಹೋಗುವವರು ಕೂಡ ನಮ್ಮ ಧ್ವನಿಯ ಇದು ಅಂತೇಳಿ ನೋಡ್ತಾರೆ. ಆ ಧ್ವನಿಯಲ್ಲೂ ಕೂಡ ಬಲ ಎಡ ಅನ್ನುವಂಥ ಒಂದು ಬೈಫರ್ಕೇಶನ್ ನೋಡ್ತಾ ಇರೋದ್ರಿಂದ ಇವೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರ್ತಾ ಇರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.